ಬಹಳಷ್ಟು ಜನ ಡಿಎಂ ಮಾಡಿ ಕೇಳ್ತಿದ್ದಂತಹ ಮಲ್ಲಿಗೆ ಇಡ್ಲಿ ಹಿಟ್ಟಿನ ರೆಸಿಪಿ ಇದು. ಸ್ವಲ್ಪನೂ ಸೋಡಾ ಹಾಕದೆ ಬಟರಿ ಸಾಫ್ಟ್ ಮಲ್ಲಿಗೆ ಇಡ್ಲಿನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ. 2 ಗ್ಲಾಸ್ ಇಡ್ಲಿ ಅಕ್ಕಿಗೆ 1 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆ, 1 ಗ್ಲಾಸ್ ಆಗೋಷ್ಟು ಅವಲಕ್ಕಿ, ಅರ್ಧ ಗ್ಲಾಸ್ ಸಬ್ಬಕ್ಕಿನ ಹಾಕಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಅರ್ಧ ಕಪ್ ಕಡಲೆ ಬೀಜ, ಸ್ವಲ್ಪ ಜೀರಿಗೆ ಹಾಗೂ ಮೆಂತ್ಯನ ಕೂಡ ಸೇರಿಸಿ ಇದೆಲ್ಲ ನೆನೆಯೋಕೆ ಬೇಕಾಗಿರೋಷ್ಟು ನೀರನ್ನ ಹಾಕಿ 5ರಿಂದ 6 ಗಂಟೆಗಳ ಕಾಲ ಇದನ್ನ ನೆನೆಸ್ಕೊಂಡು ನಂತರ ರುಬ್ಕೊಳ್ಳಿ. ಹಿಟ್ಟನ್ನ ರುಬ್ಬೋದಕ್ಕೆ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ರುಬ್ಬಿರೋಂತ ಇಡ್ಲಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಿರೋಷ್ಟು ಉಪ್ಪನ್ನ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಎಣ್ಣೆ ಸವರಿರುವಂತಹ ಇಡ್ಲಿ ಪ್ಲೇಟ್ಸ್ಗೆ ಇದನ್ನ ಹಾಕಿ 15 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ತುಂಬಾನೇ ಸಾಫ್ಟ್ ಅಂಡ್ ಸ್ಪಾಂಜಿ ಮಲ್ಲಿಗೆ ಇಡ್ಲಿ ರೆಡಿ ಆಗಿರುತ್ತೆ. ಬೇಗ ಈ ರೀಲ್ನ ಸೇವ್ ಮಾಡ್ಕೊಂಡು ಈ ವಿಧಾನದಲ್ಲಿ ಒಂದ್ಸಲ ಇಡ್ಲಿ ಮಾಡಿ ನೋಡಿ, ತುಂಬಾನೇ ಇಷ್ಟಪಡ್ತೀರಾ ಹಾಗೂ ಮನೇಲೂ ಕೂಡ ಅಪ್ರಿಸಿಯೇಷನ್ ಸಿಗೋದು ಗ್ಯಾರಂಟಿ.